ಬಾಯ್ ಬಾಯ್ ಹೊರಡ್ಬಿಡ್ತೀನಿ ಮಾ ಟಾಟಾ. ಹುಷಾರು ಹುಷಾರು ಕಣೆ. ಬಾಯ್ ಬಾಯ್ ಬ್ರೋ, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ. ಸರಿ ಹೊರಡ್ಬಿಡ್ತೀನಿ, ಬಾಯ್. ನಮಸ್ಕಾರ ಎಲ್ಲರಿಗೂ. ಹೌಸ್ ಎವ್ರಿಬಡಿ ಡೂಯಿಂಗ್? ಗುಡ್ ಮಾರ್ನಿಂಗ್. ಇವತ್ತು ನಾವು ಮಂಗಳೂರು ಹತ್ರ ನಮ್ಮ ಫ್ರೆಂಡ್ ಅವ್ರದ್ದು ದೈವಾರಣ್ಯ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಇನ್ವೈಟ್ ಮಾಡಿದರು ಸಿ ಕೆ ಅವರು, ಗೊತ್ತಿರಬೇಕು ಎಲ್ಲರಿಗೂ, ನಮ್ಮ ಗಂಧದ ಗುಡಿ ಬೈಕರ್ಸ್ ಓನರು, ಫೌಂಡರು. ಸೊ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಚೆನ್ನಾಗಿರುತ್ತೆ, ಒಳ್ಳೆ ಮಜಾ ಬರುತ್ತೆ. ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿದೆ, ಉಗೇಂದರ್ ಅವ್ರು ಕಾಯ್ತಾ ಇದ್ದಾರೆ, ಬೇಗ ಹೋಗ್ಬೇಕು. ನಾನು ಆಲ್ಮೋಸ್ಟ್ ಮೀಟಿಂಗ್ ಪಾಯಿಂಟ್ ಸೇರ್ತಾ ನಿಮಗೆ ಕಾಲ್ ಮಾಡ್ತೀನಿ ಗೈಸ್. ಸಿಗೋಣ, ಬಾಯ್. ನಮಸ್ಕಾರ. ಏನಾಯಿತು ಅಂದರೆ, ನಾನು ನನ್ನ ವಾಲೆಟ್ನ ಮರ್ತುಬಿಟ್ಟು ಬಂದೆ. ಸೊ ಐ ಫಾರ್ಗಾಟ್ ಮೈ ವಾಲೆಟ್. ಐ ಹ್ಯಾಡ್ ಟು ಗೋ ಬ್ಯಾಕ್ ಹೋಮ್ and get the wallet. So now I'm delayed by almost 30 to 40 minutes. I think ಎಲ್ಲರೂ ಹೊರಟುಬಿಟ್ಟಿದ್ದಾರೆ ಅಲ್ಲಿಂದ, ಮೀಟಿಂಗ್ ಪಾಯಿಂಟಿಂದ. ಇವಾಗ ನಾನು ಆಲ್ಮೋಸ್ಟ್ ಮೀಟಿಂಗ್ ಪಾಯಿಂಟ್ ಹತ್ರ ಸೇರ್ತಾ ಇದ್ದೀನಿ. ಬಟ್ ಅವ್ರು ಇರಲ್ಲ, ಅವ್ರು ಹೊರಟಿರ್ತಾರೆ. ಅವ್ರ ಮೆತ್ತಿಗೆ ಹೋಗ್ತಾ ಇರ್ತೀನಿ, ನೀನು ಬಾ ಅಂತ ಹೇಳಿದ್ರು. ಸರಿ ನೋಡೋಣ. ಬೆಳಗ್ಗೆಯಿಂದ ತುಂಬ ಪ್ರಾಬ್ಲಮ್ಗಳು. ಹೊಸ ಬ್ಯಾಗ್ ತೊಗೊಂಡೆ, ಅದು ಕಟ್ಟೋದು ಹೆಂಗೆ ಅಂತ ನೋಡ್ಕೊಂಡಿಲ್ಲ, ತುಂಬ ಪ್ರಾಬ್ಲಮ್ ಆಗೋಯಿತು. ಅದಕ್ಕೊಂದು ಅರ್ಧ ಗಂಟೆ ವೇಸ್ಟ್ ಆಯಿತು. ಬರೀ ಟೈಮ್ ವೇಸ್ಟ್ ಆಗ್ತಾನೇ ಇದೆ. ಏನಾಗಬೇಕೋ ಅದೇ ಆಗೋದು, ಏನು ಮಾಡೋಕ್ಕಾಗಲ್ಲ. ಹೋಗ್ತಾ ಇರೋಣ ಬನ್ನಿ. ಸೊ ನಮ್ಮ ಹುಡುಗರಿಗೆ ಕಾಲ್ ಮಾಡಿದೆ, ನಮ್ಮ ಟೀಮ್ಗೆ. ಇವಾಗ ಕ್ಯಾಬ್ಸ್ ಹತ್ರ ಆಗ್ತಾ ಇದ್ದಾರಂತೆ, ವೆಯ್ಟ್ ಮಾಡ್ತಾರಂತೆ ನನಗೋಸ್ಕರ. ನಾನೊಂದು 15-20 ನಿಮಿಷ ಹಿಂದೆ ಇರ್ಬೋದೇನೋ ಅವ್ರಿಗಿಂತ. ನೋಡೋಣ. ಈಗ ನೆಲಮಂಗಲ ಟೋಲ್ ಕ್ರಾಸ್ ಮಾಡಿದ್ದು ನಾನು, ತುಂಬಾ ಲೇಟ್ ಆಗೋಯ್ತು. ನನಗೋಸ್ಕರ ಹುಡುಗರೆಲ್ಲ ಕಾಯ್ಕೊಂಡು ನಾನು ಲೇಟಾಗಿ ಬಂದು ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ನನ್ನ ಜೊತೆ ಉಗೇಂದರ್ ಇದ್ದಾರೆ, ತೇಜಸ್ ಇದ್ದಾರೆ, ಶೆಟ್ಟಿ ಇದ್ದಾರೆ, ಸಂತು ಅವರಿದ್ದಾರೆ, ಆಮೇಲೆ ಶಶಾಂಕ್ ಇದ್ದಾನೆ. ಸೊ ಎಲ್ಲರೂ ಒಟ್ಟಿಗೆ ಹೊರಡ್ತಾ ಇದ್ದೀವಿ ಇವಾಗ ಮಂಗಳೂರಿಗೆ. ಹೆಂಗೋ ಕೇಳ್ತಾ ಇದ್ದೆ ಗುರು, ಏನು ಗೊತ್ತಾಯ್ತಲ್ವೇ? ಡೈವರ್ಷನ್ ಹೆಂಗೆಂಗೋ ಐತೆ ಗುರು, ಹುಚ್ಚಿರ್ತಾರ, ಏನು ಗೊತ್ತಾಗ್ತಿಲ್ಲ ನೋಡಿ. ಫುಲ್ಲು ಫಾಗು, ಫುಲ್ ಎಲ್ಲ ಕೆಳಗಡೆ ಸೆಟ್ಲ್ ಆಗ್ಬಿಟ್ಟೈತೆ ಫಾಗು. ಚಳಿ ಚಳಿ, ಬೇಜಾನ್ ಚಳಿ ಆಗ್ತೈತೆ ಗುರು. ಅಮ್ಮ ತಡ್ಕೊಳಕ್ಕಾಗ್ತಲ್ಲ. ತಿಪ್ಟೂರಿಂದ ಅರ್ಧ ಗಂಟೆ ದೂರ ಇದ್ದೀವಿ. ಸೊ ತಿಪ್ಟೂರಲ್ಲಿ ನಮ್ಮ ಪುನೀತ್ನ ಕರ್ಕೊಂಡು ಹೋಗೋದು. ಅವ್ನು ಕಾಯ್ತಾ ಇದ್ದಾನೆ, ಇಲ್ಲೋ ಗೊತ್ತಿಲ್ಲ. ಅವ್ನ ಮನೆಯದು ಲೊಕೇಶನ್ ಕಳ್ಸೋನೆ, ಬಟ್ ಅಲ್ಲಿವರೆಗೂ ಹೋಗಲ್ಲ. ಮೇನ್ ರೋಡ್ಗೆ ಬರೋಕ್ಕೆ ಹೇಳ್ತೀವಿ ಮೋಸ್ಟ್ ಪ್ರಾಬ್ಲಿ. ಆಲ್ರೆಡಿ ಟೈಮು 7:15 ಆಗಿದೆ. ಸೊ ನಮ್ಮ ತೇಜಸ್ ಅವ್ರನ್ನೂ ಕರ್ಕೊಂಬರ್ಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಅವರು ಇದರಲ್ಲಿದ್ದಾರೆ, 4-ವೀಲರ್ ಬೈಕಲ್ಲಿದ್ದಾರೆ. ಸೊ ಅದಕ್ಕೆ ಹುಷಾರಾಗಿ ಮೆತ್ತೆ ಕರ್ಕೊಂಬರ್ಬೇಕು ನಮ್ಮ ತೇಜಸ್ನ. ಸೊ ಪುನೀತ್ ಮನೆಯವರಂತ ಇವಾಗ ಬಂದು ಇವಾಗ ಹೊರಟಿದ್ದೀವಿ. ಇಲ್ಲಿಂದ 4 ಅವರ್ ತೋರಿಸ್ತಾ ಇದೆ ಮಂಗಳೂರಿಗೆ. ಅದಕ್ಕೂ ಮುಂಚೆ ಕೊಡೂರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ ಅಂತ. ಇಲ್ಲಿಂದ ಒಂದು 50 ಕಿಲೋಮೀಟ್ರಾ ಶೆಟ್ಟೆ?
50 ಕಿಲೋಮೀಟ್ರ್ ಇರಬೇಕು ಬ್ರೇಕ್ಫಾಸ್ಟ್ ಪಾಯಿಂಟು. ಅರಸೀಕೆರೆ ಎಷ್ಟು ದೊಡ್ಡದಾಗಿದೆಯೋ ಮಚ್ಚ ಇದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿದ್ದೀವಿ ತಿಪ್ಟೂರ್ ಹತ್ರ ಕೂಡೂರಲ್ಲಿ ಹೋಗ್ತಾ ಇದ್ದೀವಿ. ಮೋಸ್ಟ್ ಪ್ರಾಬ್ಲಿ ಚಾರ್ಮುಡಿ ಘಾಟ್ ಮೇಲೆ ಹೋಗ್ತೀವಿ. ರೋಡ್ ಮಾತ್ರ ಸೂಪರ್ ಆಗಿದೆ. ಸಿಂಗಲ್ ಲೈನ್ ರೋಡ್ ಆದರೂ ಸಖತ್ತಾಗಿದೆ. ಬಿಸಿಲು ಸ್ಟಾರ್ಟ್ ಆಗಿದೆ. ಮಂಗಳೂರಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಸರಿಯಾಗಿ ಹೊಡಿತಾರೆ ತಬೆ. ನೋಡೋಣ. ಬ್ಯೂಟಿಫುಲ್ ಅದು. ಇವಾಗ ಒಂದು ಸ್ಮಾಲ್ ಪಿಟ್ ಸ್ಟಾಪ್ ತೊಗೊಂಡು ಎಳ್ನೀರು ಕುಡ್ಕೊಂಡು ಎಲ್ಲರೂ ಹೊರಟಿದ್ದೀವಿ. ನೋಡಿ ಹಿಂದ್ಗಡೆ ಕಾಣಿಸ್ತಿದ್ದಾರೆ ತೇಜಸ್ಸು, ಉಪೇಂದ್ರ, ಶೆಟ್ಟಿ, ಪುನೀತು, ಸಂತು ಮತ್ತು ಶಶಾಂಕು ಮತ್ತು ರೋಹಿತ್ ಎಲ್ಲರೂ ಬರ್ತಾವ್ರೆ. ಇವಾಗ ಘಾಟ್ ಹತ್ತೀವಿ ಸ್ವಲ್ಪ ಹೊತ್ತಿಗೆ. ಫುಲ್ಲು ಮಜಾ. ಘಾಟ್ ರೋಡೇ ಮಜಾ ಮಾಡೋಣ ಬನ್ನಿ. ನೋಡಿ ಚಾರ್ಮುಡಿ ಘಾಟ್ ಸ್ಟಾರ್ಟ್ ಆಯಿತು. ಏನು ವ್ಯೂ ನೋಡಿ, ಅಲ್ಟಿಮೇಟ್ ಗುರು ಇದು. ಲಾಸ್ಟ್ ಟೈಮ್ ಚಾರ್ಮುಡಿ ಘಾಟಿಗೆ ಬಂದಾಗ ಕ್ಯಾಮ್ರಾ ಹಾಕ್ಕೊಂಡು ವ್ಲಾಗ್ ಮಾಡ್ಬೇಕಾದ್ರೆ ಯಾವುದೋ ಸೆಟ್ಟಿಂಗ್ ಒತ್ಬಿಟ್ಟು ಎಲ್ಲ ಬ್ರೈಟ್ ಆಗೋಯ್ತು ಸ್ಕ್ರೀನು. ಚೆಕ್ಕೇ ಮಾಡ್ಕೊಂಡಿಲ್ಲ ಸೆಟ್ಟಿಂಗು, ಏನೇನೂ ಬಂದಿಲ್ಲ. ಈ ವ್ಯೂಗಳೆಲ್ಲ ಹೋಯ್ತು ಫುಲ್ಲು ಕಂಪ್ಲೀಟಾಗಿ ಡಮರ್. ಸರಿ ಏನು ಮಾಡೋದು ಹೇಳಿ. ಇವತ್ತು ಬಂದಿರೋದು ಒಂದು ಲಕ್ಕೆ ಮಾಡ್ಕೊತಾ ಇದ್ದೀನಿ ಎಲ್ಲನೂ ವಾಪಸ್ಸು. ಏನು ಸಾಕಾಗಿದೆ ಗುರು ರೋಡು. ಯಾವಾಗ ಬಂದರೂ ಒಳ್ಳೆ ಮಜಾ ಮಾಡ್ಬೋದು ಈ ರೋಡಲ್ಲಂತೂ. ಬಟ್ ಹುಷಾರಾಗಿ ಓಡಿಸ್ಬೇಕು. ಸ್ವಲ್ಪ ಡೇಂಜರ್ ರೋಡು ನೋಡಿ. ನನಗೆ ಒಂದೊಂದು ಸತಿ ಅವಾಗವಾಗ ಕಂಟ್ರೋಲ್ ಹೋಗ್ಬಿಡುತ್ತೆ ಇಲ್ಲಿ. ಏನು ಮಾಡ್ತೀರ ಹೇಳಿ. ಸ್ವಲ್ಪ ಡೇಂಜರು ಇದೆ, ಪ್ಲಸ್ ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಇರಬೇಕು. ಆವಾಗಲೇ ಹೊಡಿಯೋಕ್ಕಾಗೋದು, ಇಲ್ಲಾಂದರೆ ಕಷ್ಟ. ಸ್ಲೋ ಆಗಿ ಹೋಗಬೇಕು, ಹುಷಾರಾಗಿ ಹೋಗಬೇಕು. ಬಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆ ಮಜಾ ಮಾಡ್ಬೋದು. ಬಟ್ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಮಜಾ. ಏನೇ ಮಾಡಿದ್ರು ನೋಡ್ಕೊಂಡು ಮಾಡಬೇಕು. ಅರ್ಥ ಆಯ್ತಾ? ಸೆಕೆಂಡ್ ಗೇರ್, ತರ್ಡ್ ಗೇರ್ ಎಲ್ಲ ಆಟ ಆಡಬೇಕು. ಆವಾಗಲೇ ಗಾಡಿ ಕಂಟ್ರೋಲ್ ಸಿಗುತ್ತೆ. ಇಲ್ಲಾಂದರೆ ಎಷ್ಟೊಂದು ಕಡೆ ಕಂಟ್ರೋಲೇ ಸಿಗಲ್ಲ. ಆಮೇಲೆ ಅಪ್ ಹತ್ಬೇಕಾದ್ರೂ ಅಷ್ಟೇ. ಅಪ್ ಹತ್ಬೇಕಾದ್ರೆ ಸ್ವಲ್ಪ ವೈಡಾಗಿ ಟರ್ನ್ ಮಾಡಬೇಕು. ಕ್ಲೋಸಾಗಿ ಮಾಡೋಕ್ಕೆ ಹೋದರೆ ನೋಡಿ ಈ ಥರ ಎದುರುಗಡೆ ಬಸ್ ಬರುತ್ತೆ, ಏನಾನ ಅನಾಹುತ ಆಗುತ್ತೆ. ಬಟ್ ನೋಡಿ ನಾನು ಅಷ್ಟೇ ತರ್ಡು, ಫೋರ್ತು, ಸೆಕೆಂಡು, ತರ್ಡು ಹಂಗೆ ಹೊಡಿತಾ ಇರೋದು. ಜಾಸ್ತಿ ಹಬ್ಬತ್ತು ಅಂದರೆ ಸೆಕೆಂಡ್ ಗೇರು, ತರ್ಡ್ ಗೇರು. ಸ್ವಲ್ಪ ಲೆವೆಲ್ ಆಯಿತು ಅಂದರೆ ಹಿಂಗೆ ತರ್ಡು, ಫೋರ್ತು. ದಿಸ್ ಇಸ್ ಕಾಲ್ಡ್ ದ ಅಲ್ಟಿಮೇಟ್ ವ್ಯೂ. ಏನಿದೆ ನೋಡಿ ವ್ಯೂ, ಕ್ರೇಜಿ ವ್ಯೂ ಅಲ್ಲ. ಲೈಫಲ್ಲಿ ಯಾರನ್ನು ಕೇರ್ ಮಾಡೇ ಇಲ್ಲ. ಇವಾಗ ಇಳಿತಾ ಇದ್ದೀವಿ ಕೆಳಗಡೆ. ಬಟ್ ರೋಡ್ಗಳು ತುಂಬ ನ್ಯಾರೋನೇ ಇದೆ, ಅಷ್ಟೊಂದು ವೈಡಾಗೂ ಇಲ್ಲ. ಬೇಜಾನ್ ಲಾರಿಗಳು ಬೇರೆ ಓಡಾಡುತ್ತಲ್ಲ ಇಲ್ಲಿ. ಯಪ್ಪ ರೋಡ್ ಮಾತ್ರ ಸಕ್ಕತ್ತಾಗಿದೆ. ಸ್ನೇಕ್ ರೋಡ್, ಓಡ್ಸೋಕೆ ಮಜಾ ಬರುತ್ತೆ. ಏನು ಯಾರೂ ಬರ್ತಾಯಿಲ್ಲ ಹಿಂದ್ಗಡೆ. ಏನು ಚಚಾಡ್ಕೊಂಬಂದ್ಬಿಟ್ನಾ ಹೆಂಗೆ ನಾನು? ಇಲ್ವೇ, ಆರಾಮಾಗಿ ಹೋಗ್ತಾ ಇದ್ದೀನಲ್ಲ. ಇಷ್ಟೊತ್ತು ಸಂತು ನಾನು ಹಿಂದ್ಗಡೆನಿದ್ದ ಹೆಂಗೆ? ಅದೇನೋ ಗೊತ್ತಿಲ್ಲ ಗುರು. ಘಾಟ್ ರೋಡ್ ಬಂದ್ಬಿಟ್ಟು ಅಂದರೆ ಮೈ ಮೇಲೆ ದವ ಬಂದ್ಬಿಡುತ್ತೆ ನನಗೆ. ಒಳ್ಳೆ ನಾಯಿ ಓಡಿಸ್ದಂಗೆ ಓಡಿಸ್ತೀನಿ ಅವಾಗ.
ಒಳ್ಳೆ ಮಜಾ ಘಾಟ್ ರೋಡಲ್ಲಿ ಓಡ್ಸೋಕ್ಕೆ. ನಂಗೆ ಸಖತ್ ಇಷ್ಟ ಘಾಟ್ ರೋಡ್ ಓಡ್ಸೋಕ್ಕೆ. ಲೈಫಲ್ಲಿ ಬೇರೆ ಏನು ಬೇಕು ಗುರು, ಈ ಥರ ರೈಡ್ ಹೋಗ್ಬೇಕು, ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು ರೈಡ್ನ. ಬೇರೇನಿದೆ ಲೈಫಲ್ಲಿ? ಲಿವ್ ಯುವರ್ ಲೈಫ್ ಟು ದ ಫುಲ್ಲೆಸ್ಟ್, ಡೋಂಟ್ ವೇಸ್ಟ್ ಇಟ್ ಅಲ್ವಾ? ಏನಂತೀರಾ ವೀಕ್ಷಕರೇ? ಕೆಳಗಡೆ ಬಂದೇ ಬಿಟ್ವಿ. ಕೆಳಗಡೆ ಬಂದಾಯಿತು ಅನ್ಸುತ್ತೆ ನನಗೆ. ಆಲ್ಮೋಸ್ಟ್ ಅಟ್ ದ ಬಾಟಮ್. ಹತ್ತಿ ಇಳ್ದಾಯ್ತು ಘಾಟ್ನ. ಘಾಟಿಂದ ಸ್ವಲ್ಪ ಕೆಳಗಡೆ ಇಳ್ದಾಯ್ತು ಆಲ್ರೆಡಿ. ಒಂದೆರಡು ನಿಮಿಷ ಬ್ರೇಕ್ ತೊಗೊಂಡು ಇವಾಗ ರೂಮ್ ಕಡೆಗೆ ಹೊರಟಿದ್ವಿ. ರೂಮ್ ಬಂದು ಇಲ್ಲಿಂದ ಒಂದು ಅರ್ಧ ಗಂಟೆ. ಆಮೇಲೆ ಅಲ್ಲಿಂದ ನಮ್ಮ CK ಅವ್ರದ್ದು ಮನೆ ಬಂದ್ಬಿಟ್ಟು 10 ಕಿಲೋಮೀಟ್ರು. ಸೊ ಫಸ್ಟು ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ಸಾಯಂಕಾಲ ಹೊರಡೋದು ಅವ್ರ ಮನೆಗೆ ಪೂಜೆಗೆ. ಸ್ವಲ್ಪ ರೆಸ್ಟ್ ತೊಗೊಬೇಕು, ಊಟ ಮಾಡಿ ನೋಡೋಣ. ಬಿಸಿಲು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ಮಂಗಳೂರದು ಅಬೇ. ಬಟ್ ಇವಾಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇರೋದು, ಅದಕ್ಕೆ ಆಮೇಲೆ ಹೋಗ್ತಾ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ. ನಾನು ರೂಮ್ ಹತ್ರ ಬರ್ತಾ ನಿಮಗೆ ಸಿಗ್ತೀನಿ. ರೋಡು ಗುರು ಇದು, ಯಪ್ಪ ಹೆಂಗೈತೆ ನೋಡಿ ರೋಡು. ಫುಲ್ಲು ಮಣ್ಣು ರೋಡು. ಇವಾಗ ರೋಡ್ ರೆಡಿ ಮಾಡ್ತಾರೆ ಅನಿಸ್ತಾ.